ಎಸ್, ಇವತ್ತು ನಾವು ಕಾಂತಾರ ರಿಷಬ್ ಶೆಟ್ಟಿಯವರ ವಿಸಿಟ್ ಮಾಡಿದಂತಹ ಒಂದು ಬ್ಯೂಟಿಫುಲ್ ಪ್ಲೇಸಿಗೆ ಬಂದಿದ್ದೀವಿ. ಇದು ಜೀವನದಲ್ಲಿ ಒಂದು ಸತ್ಯ ಗೊತ್ತಾಗಬೇಕಾದ್ರೆ ಎಲ್ಲರೂ ವಿಸಿಟ್ ಮಾಡಬೇಕಂತ ಜಾಗ. ಸೊ ನಾನು ಇವತ್ತು ವಿಡಿಯೋ ಮಾಡೋದು ಬೇಡ ಅಂದ್ಕೊಂಡೆ, ಆದರೆ ಎಲ್ಲ ಪ್ಲೇಸಸ್ ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ವಿಡಿಯೋ ಎಕ್ಸ್ಪ್ಲೈನ್ ಮಾಡೋಣ ಹೆಂಗಿತ್ತು ಅಂತಂದ್ಬಿಟ್ಟು. ನಾವು ಕಮಲಶಿಲೆ ಈಗ 2 ಡೇಸಿಂದ ಟ್ರಿಪ್ ಮಾಡ್ತಾಯಿದ್ದೀವಿ. ಸುಮಾರಷ್ಟು ಪ್ಲೇಸಸ್ನ ವಿಸಿಟ್ ಮಾಡಿದ್ವಿ. ಧರ್ಮಸ್ಥಳ, ಸುಬ್ರಹ್ಮಣ್ಯ, ಸೂರ್ಯ ಟೆಂಪಲ್ಲು, ಸೌತಡ್ಕ ಗಣಪತಿ, ಆಮೇಲೆ ಮಂದಾರ್ತಿ ದುರ್ಗಾ ಪರಮೇಶ್ವರಿ, ಕಟೀಲ್ ದುರ್ಗಾ ಪರಮೇಶ್ವರಿ, ಕಮಲಶಿಲೆ ದುರ್ಗಾ ಪರಮೇಶ್ವರಿ ಎಲ್ಲ ದೇವಸ್ಥಾನ ವಿಸಿಟ್ ಮಾಡಿದ್ವಿ. ಹೆಚ್ಚು ಕಮ್ಮಿ ಇವಾಗ ಒಂದು 7 to 8 ಪ್ಲೇಸಸ್ ವಿಸಿಟ್ ಮಾಡಿದ್ವಿ. ಸೊ ಫೈನಲ್ ಆಗಿ ನಾವಿರೋದು ಇವಾಗ ಕಮಲಶಿಲೆಯಲ್ಲಿ ಆದಿಸ್ಥಳದಲ್ಲಿ. ಹೆಂಗಿತ್ತು ಎಕ್ಸ್ಪೀರಿಯನ್ಸ್ ಅಂದರೆ ಲಾಸ್ಟ್ ಈಗ ನಾವು 6:30 ಈ ಮೂಲ ಸ್ಥಳಕ್ಕೆ ಬಂದ್ವಿ. ತೋರಿಸ್ತೀನಿ ಒಂದ್ಸರಿ ನಿಮಗೆ ಮೂಲ ಸ್ಥಳ ಈಗ ಹೆಂಗಿದೆ ಅಂತ. ಸುತ್ತ ಡೆನ್ಸ್ ಫಾರೆಸ್ಟ್ ಇದು. ಅವರು ಕ್ಲೋಸಿಂಗ್ ಟೈಮ್ ಅಂದರು. ಇಲ್ಲಿ ಯಾರೂ ಇರಲ್ಲ, ಬಟ್ ಒಬ್ಬರು ಯಾರೋ NGO ಇದ್ದಾರೆ, ಅಂಕುಶ್ ಅಂತ ಏನೋ ಹೇಳಿದ್ರು ಅವ್ರ ಹೆಸರು. ಅವರು ನೋಡ್ತೀರಾ, ಬೇಗ ಬನ್ನಿ ಕರ್ಕೊಂಡು ಹೋಗ್ತೀನಿ ಅಂದರು. ಆಲ್ಮೋಸ್ಟ್ ಇದು 100 ಮೀಟರ್ಸ್ ಒಳಗಡೆ ಗುಹೆ, ಫುಲ್ಲು ಕೆಳಗಿಳಿಬೇಕು. ಈಗ ಮುಂದೆ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಕ್ತೀನಿ ಹೆಂಗಿತ್ತು ಅಂತಂದ್ಬಿಟ್ಟು. ರಿಯಲಿ ನಾನು ವಿಡಿಯೋ ಮಾಡೋ ಅಷ್ಟೇ ಇರಲಿಲ್ಲ, ಇದು ಯಾಕೋ ವಿಡಿಯೋ ಬೇಡ ಅಂತ ಬಿಟ್ಟಾಕ್ಬಿಟ್ಟಿದ್ದೆ. ಟೆಂಪಲ್ ರನ್ನು ಸಾಕು, ದೇವರ ಭಕ್ತಿಯಿಂದ ಹೋಗಿ ಬರೋಣ ಅಂತ. ಬಟ್ ಅಲ್ಲಿ ಕೆಳಗಡೆ ಹೋಗಿ ಬಂದಮೇಲೆ ಸ್ಕೇರಿ ಅನ್ಬೇಕು, ಡಿವೋಷ್ನಲ್ ಅನ್ಬೇಕೋ ಗೊತ್ತಾಗ್ತಾಯಿಲ್ಲ. ಸೊ ಈಗ ಹೋಗಿ ತಕ್ಕಂತ ನೋಡ್ಕೊಬನ್ನಿ ಹೆಂಗಿತ್ತಂತ. ಎಷ್ಟೆಷ್ಟಾಗುತ್ತೆ ಅಷ್ಟು ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಫುಲ್ಲು ಕತ್ಲೆ, ಹೇಳಿದ್ರೆ ನಿಮಗೆ ಅರ್ಥ ಆಗೋಲ್ಲ, ನೋಡಿ ವಿಡಿಯೋ. ಓಕೆ, ಸೊ ಎಕ್ಸ್ಪೀರಿಯೆನ್ಸ್ ಹೆಂಗಿತ್ತು ಅಂತಂದ್ಬಿಟ್ಟು ನಿಮಗೆ ಆಮೇಲೆ ಹೇಳ್ತೀನಿ. ಇದು ಕಮಲಶಿಲೆ ಆದಿಸ್ಥಳ ದೇವರದು ಅಂತ ಹೇಳ್ತಾರೆ. ಸುಮಾರಷ್ಟು ಜನ ವಿಸಿಟ್ ಮಾಡಿದರೆ ತುಂಬ ಜನಕ್ಕೆ ಗೊತ್ತಿದೆ. ಆ್ಯಂಡ್ ಈ ಥರ ಪ್ಲೇಸಸ್ ಸುಮಾರಷ್ಟಿದೆ, ಬಟ್ ನಾನು ಇದು ಫಸ್ಟ್ ಟೈಮ್ ಈ ಥರ ಪ್ಲೇಸಿಗೆ ವಿಸಿಟ್ ಮಾಡ್ತಾ ಇರೋದು. ನಾವು ಕಾರ್ ಪಾರ್ಕಿಂಗ್ ಮಾಡಿದ ಜಾಗದಿಂದ ಅರೌಂಡ್ ಒಂದು 100 to 150 ಫೀಟ್, 150 ಅಡಿ ದೂರ ಇರ್ಬೋದು. ಒಂದು ಪಾತ್ವೇ ಥರ ಇದೆ, ಇಲ್ಲಿ ಹೋಗಬೇಕು. ಸೊ ಅಲ್ಲಿಂದ ಗುಹೆ ಒಳಗೆ ನಮಗೆ ಎಂಟ್ರೆನ್ಸು. ವಿತೌಟ್ ಅವರ ಗೈಡ್ ಹೆಲ್ಪ್ ಹೋಗ್ಲಿಕ್ಕೆ ಕಷ್ಟ ಅಂತ ಅಂದ್ಕೊಳ್ತೀನಿ. ಸುತ್ತ ನೋಡೋಕ್ಕೆ ತುಂಬ ಕಾಡು, ಗೊತ್ತಾಗೋದಿಲ್ಲ ಅದು ನಿಮಗೆ ವಿಡಿಯೋನಲ್ಲಿ ನೋಡಿದ್ರೆ, ಬಟ್ ಅಲ್ಲಿ ಹೋಗಿ ಫೀಲ್ ಮಾಡಿದ್ರೆ ಗೊತ್ತಾಗುತ್ತೆ ಯಾವ ಥರ ಕಾಡು ಥರ ಇದೆ ಅಂತಂದ್ಬಿಟ್ಟು. ಸೊ ಈಗ ಹೋಗ್ತಾ ಇದ್ದೀವಿ. 6:30 ಆಗಿಬಿಟ್ಟಿತ್ತು, ಬಟ್ ಸ್ಟಿಲ್ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಬೆಳಕಿತ್ತು. ಅವ್ರು ಬನ್ನಿ, ತುಂಬ ಲೇಟ್ ಆಗಿಬಿಡ್ತು, ಟಕ್ ಅಂತ ಬನ್ನಿ, ಜಸ್ಟ್ 20 ಮಿನಿಟ್ಸ್ ಸಾಕು, ಗುಹೆ ಒಳಗೆ ಕರ್ಕೊಂಡು ಹೋಗಿ ಬರ್ತೀನಿ ಅಂದರು. ಇಳಿತಾ ನನಗೆ ಸ್ವಲ್ಪ ಭಯ ಆಯಿತು. ಬೇಡ, ವಾಪಸ್ ಹೋಗ್ಬಿಡೋಣ ಅಂದೆ. ಬಟ್ ನಾನು ಒಬ್ಬಳೇ ಆ ಥರ ಅಂದೋಳು. ನಮ್ಮ ಜೊತೆಗಿದ್ದವ್ರು ಯಾರೂ ಆ ಥರ ಇಲ್ಲ. ಮಕ್ಕಳಂತೂ ನಮಗಿನ್ನ ಮುಂಚೆ ಹೋಗ್ತಾಯಿದ್ರು, ನೋಡಿರ್ಬೋದು. ನಾನು ಜಸ್ಟ್ ನನ್ನ ವ್ಲಾಗ್ ಮಾಡೋದು ಈ ರೀತಿಯಾಗಿ ಕ್ಲಿಪ್ಪಿಂಗ್ಸ್ನ ತೊಗೊಂಡಿದ್ದು. ಒಳಗೆ ಹೋದರೆ ಪೂರ್ತಿ ಕತ್ತಲು, ಏನಂದರೆ ಏನೂ ಕೂಡ ಕಾಣಿಸಲ್ಲ. ಈವನ್ ಸಮ್ಟೈಮ್ಸ್ ನಮ್ಮ ಮನೇಲೆಲ್ಲ ಕತ್ಲಾದಾಗ ನಾವು ಕಂಡುಬಿಟ್ರೆ ಒಂದು 2 ಮಿನಿಟ್ಸಿಗೆ ಆಲ್ಮೋಸ್ಟ್ ಅದು ಇದು ಕಾಣಿಸುತ್ತೆ. ಬಟ್ ಇಲ್ಲಿ ಕಂಪ್ಲೀಟ್ ಕತ್ಲಿರೋದ್ರಿಂದ, ಬೆಳಕಿನ ಪ್ರವೇಶನೇ ಗುಹೆಯೊಳಗೆ ಇಲ್ಲದೆ ಇರೋದ್ರಿಂದ ಏನೂ ಕೂಡ ಕಾಣಿಸಲ್ಲ. ಅವ್ರು ಹೇಳ್ತಾ ಇದ್ರು, ಆಲ್ಮೋಸ್ಟ್ ನೀವು ಪಾರ್ಕಿಂಗ್ ಮಾಡಿದ್ದೀರಲ್ಲ ಅಲ್ಲಿವರೆಗೂ ಗುಹೆಯೊಳಗೆ ಕರ್ಕೊಂಡು ಹೋಗ್ತೀನಿ ನಾನು ಅಂತ ಹೇಳಿದ್ರು. ಅವರು ಒಳಗೆ ಹೋಗ್ಬಿಟ್ಟು 1 ನಿಮಿಷ ಕೂತ್ಕೊಂಡು ಟಾರ್ಚ್ ಆಫ್ ಮಾಡಿ, ಮೊಬೈಲ್ ಟಾರ್ಚ್ ಆಫ್ ಮಾಡಿ, ಪ್ರತಿಯೊಂದನ್ನು ಆಫ್ ಮಾಡಿ ಅಂದಾಗ ನನಗೆ ಜೀವ ಬಾಯಿಗೆ ಬಂದಿತ್ತು. ನಾನು ನಮ್ಮನೆಯವ್ರಿಗೆ ಬೇಡ ಆಫ್ ಮಾಡೋದು ಬೇಡ, ಹೋಗೋಣ ಇಲ್ಲಿಂದ ಅಂತ ಅಂತಿದ್ದೆ. ಬಟ್ ಆದರೂ ಧೈರ್ಯ ಮಾಡಿ, ಇಲ್ಲ ಏನಾಗಲ್ಲ ಮಾಡು ಅಂತ ಅಂದಮೇಲೆ 1 ನಿಮಿಷ ಮಾಡಿದ್ಮೇಲೆ ಅವರು ಒಂದೇ ಒಂದು ಹೇಳಿದ್ರು, ಏನಂದರೆ ಇಮ್ಯಾಜಿನೇಷನ್ ಮಾಡ್ಕೊಳ್ಳಿ, ನೀವು 1 ನಿಮಿಷಕ್ಕೆ ಹಿಂಗೆ ಮಾಡ್ತಿದ್ದೀರಲ್ಲ, ಕಣ್ಣಿಲ್ದೇ ಇರೋರ ಜೀವನ ಹೇಗಿರ್ಬೋದು, ಅವರ ಜೀವನ ಇಡೀ ಇದೇ ರೀತಿಯಾಗಿ ಕತ್ಲೆ ಆಗಿರುತ್ತೆ. ಸೊ ಜೀವನದಲ್ಲಿ ಏನೇನೆಲ್ಲ ಅನುಭವಿಸ್ಬೇಕಾಗಿ ಬರುತ್ತೆ ಅಂತ ಅವರು ಹೇಳಿದಾಗ ಒಂಥರ ಹಾರ್ಟ್ ಟಚಿಂಗ್ ಲೈನ್ಸ್ ಅಂತ ಆವಾಗ ಗೊತ್ತಾಯಿತು. ಇವನ್ ನಮ್ಮ ಮಕ್ಕಳಿಗೆ ಕೂಡ ತುಂಬ ಚೆನ್ನಾಗಿ ಅರ್ಥ ಆಯಿತು. ಸಣ್ಣವ್ರು ಇರ್ಬೋದು, ಬಟ್ ಅವ್ರಿಗೆ ಅರ್ಥ ಆಯಿತು ಕಣ್ಣಿಲ್ದಿರೋ ಜೀವನ ಎಷ್ಟು ಕಷ್ಟ, ಇಷ್ಟೆಲ್ಲ ಇರುತ್ತೆ, ಬಟ್ ನಾವೆಷ್ಟು ಪುಣ್ಯವಂತರು ಅಂತ ಅವಾಗ ಗೊತ್ತಾಯಿತು. ಅಲ್ಲಿಂದ ಅವರು ಕರ್ಕೊಂಡು ಬಂದರು. ಮೇಲೆ ಹೋಗ್ತಾ ನೋಡಿ ಇಷ್ಟು ಬೆಳಕಿದೆ, ಸ್ಟಿಲ್ ಇಷ್ಟು ಬೆಳಕಿದೆ. ಒಳಗಡೆ ಮಾತ್ರ ಸ್ವಲ್ಪನೂ ಬೆಳಕಿನ ಪ್ರವೇಶ ಇರೋದಿಲ್ಲ. ಇದು ಒಂಥರ ತುಂಬ ಚೆನ್ನಾಗಿದೆ. ಅಲ್ಲಿಗೆ ಹೋಗಿ ಬಂದಮೇಲೆ ತುಂಬ ಅಂದರೆ ಏನೋ ಒಂಥರ ಚೇಂಜಸ್ಸು, ತುಂಬ ಚೆನ್ನಾಗಿತ್ತು. ಈ ಪ್ಲೇಸ್ನ ಯಾರೆಲ್ಲ ನೋಡಿಲ್ಲ ಹೋಗಿ ನೋಡಿ, ತುಂಬ ಚೆನ್ನಾಗಿದೆ ಮಾತ್ರ. ನಮಗೆ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ, ಬಟ್ ಫೈನಲಿ ಈ 2 ಡೇಸ್ ಎಂಡ್ ಮಾಡೋ ಟೈಮಲ್ಲಿ, ಟ್ರಿಪ್ ಎಂಡ್ ಮಾಡೋ ಟೈಮಲ್ಲಿ ಇಂಥ ಅದ್ಭುತವಾದ ಪ್ಲೇಸಿಗೆ ಹೋಗಿ ಬಂದಿದ್ದು ಅಂತೂ ಮನಸ್ಸಿಗೆ ತುಂಬಾ ಖುಷಿ ಇದೆ ನಮಗೆ. ಹಾಗೆ ಅಲ್ಲಿ ಒಳಗೆ ಹೋಗಿ ಬಂದಮೇಲೆ ಆ ಜಾಗದ ಹಿಸ್ಟ್ರಿ ಅದೆಲ್ಲ ಕೂಡ ಅವರು ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದರು, ಅಂಕುಶನ್ ಅವರು. ಅದನ್ನು ನಮ್ಮ ಮಕ್ಕಳು ಟೋಟಲ್ ಇದ್ದಿದ್ದು 4 ಮಕ್ಕಳು ತುಂಬ ಇಂಟ್ರೆಸ್ಟಿಂಗಾಗಿ ಕೇಳ್ತಿದ್ರು. ಆ್ಯಂಡ್ ಒನ್ ಮೋರ್ ಥಿಂಗ್ ಏನು ಗೊತ್ತಾ, ನಾವು ಸ್ಟಾರ್ಟಿಂಗ್ ಅವ್ರು ತುಂಬ ಇಂಟ್ರೆಸ್ಟಿಂಗಾಗಿ ಕರ್ಕೊಂಡು ಹೋಗುವಾಗ ಅಂದ್ಕೊಂಡಿದ್ದು ಇವ್ರು ಎಷ್ಟು ದುಡ್ಡು ಕೇಳ್ತಾರೋ ಅಂತ. ಬಟ್ ರಿಯಲಿ ಅವರು ಏನೂ ಡಿಮಾಂಡ್ ಮಾಡಲಿಲ್ಲ. ನಾವು NGO ಕಡೆಯಿಂದ ಇರೋದು, ನಿಮ್ಮ ಅನುಕೂಲ ಎಷ್ಟಿದೆ ಅಷ್ಟನ್ನು ಕೊಡಿ, ಎಷ್ಟು ಆಗುತ್ತೆ ನಿಮ್ಮಿಂದ ಅಷ್ಟು ಕೊಡಿ, ಇಲ್ಲ ಅಂದರೆ ನೋ ಪ್ರಾಬ್ಲಮ್ ಅಂತ ಹೇಳಿದ್ರು. ಅದು ತುಂಬ ಖುಷಿ ಆಯಿತು. ಈಸ್ ಎಜುಕೇಟೆಡ್. ಅವರು ವರ್ಕ್ ಮಾಡ್ತಾ ಇರೋ ರೀಸನ್ ಕೇಳಿದ್ದು ಕೂಡ ನಮಗೆ ತುಂಬ ಖುಷಿ ಆಯಿತು. ಅವರು ನಮ್ಮ ಹಿಂದಿನ ಏನಿದೆ ಕಲ್ಚರ್ನ ಬೇರೆಯವರಿಗೆ ಸ್ಪ್ರೆಡ್ ಮಾಡೋ ಒಂದು ಒಳ್ಳೆ ಇಂಟೆನ್ಷನಲ್ಲಿ ವರ್ಕ್ ಮಾಡ್ತೀನಿ ಅಂತ ಹೇಳಿದರು. ಗುಹೆ ಅನ್ನೋದು ತುಂಬ ಒಳಗೆ ತನಕ ಹೋಗಿ ಹೊಸ ಎಕ್ಸ್ಪೀರಿಯೆನ್ಸು. ಪ್ರತಿಯೊಬ್ಬರು ಇಲ್ಲಿ ಬಂದು ವಿಸಿಟ್ ಕೊಡಬೇಕು.
ಒಂದು ಯಾವ ಥರ ಅನುಭವ ಅಂದರೆ ಕಣ್ಣಿಲ್ಲದ ಜೀವನ ಹೇಗಿರುತ್ತೋ ಅನ್ನೋದು ಒಂದು ತೋರಿಸಿದ್ವಿ. ಆಮೇಲೆ ಗುಹೆ ಒಳಗೆ ಹೋಗಿದ ಮೇಲೆ ನಮಗೆ ದುರ್ಗಾ ಪರಮೇಶ್ವರಿದು ಮೂಲ ಸ್ಥಾನದ ದರ್ಶನ ಆಯಿತು. ಸೊ ಪ್ರತಿಯೊಬ್ಬರು ಬಂದು ಒಂದ್ಸತಿ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿದೆ. ಇಲ್ಲಿ ನನ್ನ ಮಕ್ಕಳೆಲ್ಲ ಎದುರ್ಕೊಂತಿದ್ದಾರೆ. ಇಲ್ಲಿ ಹುಲಿ ಮತ್ತೆ ಚಿರತೆಗಳು ಇದೆ. ಇಲ್ಲಿ ರೀಸೆಂಟಾಗಿ 4 months ಬ್ಯಾಕ್ ಒಂದು ಬ್ಲ್ಯಾಕ್ ಪ್ಯಾಂಥರ್ನ ಬೇರೆ ಇಲ್ಲಿ ರೆಸ್ಕ್ಯೂ ಮಾಡಿ ಈ ಫಾರೆಸ್ಟಲ್ಲಿ ಹಾಕಿದಾರಂತೆ. ಸೊ ಹಂಗಾಗ್ಬಿಟ್ಟು ಫಸ್ಟ್ ಕಾರಲ್ಲಿ ಕುತ್ಕೊಂಬೋಣ ಅಂತಂದ್ಬಿಟ್ಟು ಈಗ ನೆಕ್ಸ್ಟ್ ಕೇಳೋಣ ಎಕ್ಸ್ಪೀರಿಯನ್ಸ್ ಮಿಸ್ಟರ್ ರವೀನಾ. ಎಸ್ ಹೇಳಿ ಸರ್ ನಿಮ್ಮ ಎಕ್ಸ್ಪೀರಿಯನ್ಸ್. ತುಂಬಾನೇ ಚೆನ್ನಾಗಿತ್ತು ಕಮಲಶಿಲೆ. ನಾನು 15 ವರ್ಷದಿಂದ ತುಂಬಾ ಟ್ರೈ ಮಾಡ್ತಾ ಇದ್ದೆ ಜಾಗ ಒಂದ್ಸರಿ ಬರಕ್ಕೆ. ಇವತ್ತು ದೇವ್ರು ಕರ್ಸ್ಕೊಂಡಿದೆ, ಬಂದಿದ್ದೀನಿ. ಸೂಪರ್ ಅಂಡ್ ಎನರ್ಜೆಟಿಕ್ ಅಂಡ್ ಪಾಸಿಟಿವ್ ವೈಬ್ಸ್ ಎಲ್ಲದೂ ಇದು ಗುಹೆ ಒಳಗಿದೆ. ಭಯ ಅಂತೂ ಫಸ್ಟಿಗೆ ಆಯ್ತು, ಆಮೇಲೆ ಆಗ್ಲಿಲ್ಲ. ಫಸ್ಟ್ ಎಲ್ಲರೂ ಯಾರು ನೋಡ್ದಿರೋರು ಕಮಲಶಿಲೆ ಬನ್ನಿ, ಆದಿಸ್ಥಳಕ್ಕೆ ಬನ್ನಿ, ಗುಹೆ ನೋಡಿ ಎಂಜಾಯ್ ಮಾಡಿ ಅಷ್ಟೇ. ಓಕೆ ಓಕೆ, ನೈಸ್ ನೈಸ್. ನಿಖಿತ್ ವಿಲ್ ಯು ಟೆಲ್ ಎನಿಥಿಂಗ್? ಸಗದಾಗಿತ್ತು. ಯದುವೀರ್ ಸಖತ್ತಾಗಿತ್ತು. ಭಯ ಆಯ್ತಾ ಬಂಗಾರಿ ನಿಂಗೆ? ಇಲ್ಲ. ನಿಜ ಹೇಳು. ಇಲ್ಲ ಇಲ್ಲ. ಎಸ್ ಗುಡ್. ಎಸ್ ನೋಡಿ ಫಾರೆಸ್ಟ್ ಹೆಂಗಿದೆ, ಫುಲ್ ಡೀಪ್ ಫಾರೆಸ್ಟ್. ನಮಗೆ ಏನದು NGO ಕಡೆಯಿಂದ ಹುಡುಗ ಏನು ಅಂಕುಶ್ ಅನ್ನೋರು ಯಾರೋ ಒಬ್ರು ಗೈಡ್ ಮಾಡಿದ್ರು. ಅವ್ರು ನೋಡಿ ಹುಲಿ ಚಾವಡಿ ಅಂತ ಇದೆಯಲ್ಲ, ಅಲ್ಲಿಗೆ ಬೆಂಕಿ ಹಾಕಿ ಬೆಚ್ಚಗಿಟ್ಟು ಬರ್ತಾರಂತೆ. ಹುಲಿಗಳು ಬಂದು ಸ್ವಲ್ಪ ಬಿಸಿ ಆಗಲಿ ಅಂತ ಅಂದ್ಬಿಟ್ಟು. ಆ ಹುಡುಗ ಇನ್ನೂ ಇಲ್ಲೇ ಇದಿಷ್ಟು ಕತ್ಲಾದರು. ಸುಮಾರು 7 ಗಂಟೆ ಹೊತ್ತಿಗೆ ನಾವು ಅಲ್ಲಿಂದ ಹೊರಟ್ವಿ. ಅಲ್ಲಿಂದ ಕಮಲಶಿಲೆ ಟೆಂಪಲ್ಗೆ ಮತ್ತೆ 1.5 ಕಿಲೋಮೀಟ್ರ್ ಅಷ್ಟೇ ಹೋಗ್ಲಿಕ್ಕಿದ್ದಿದ್ದು. ಆ್ಯಂಡ್ ನನ್ನ ಮಗ ಯದುವೀರ್ಗೆ ಏನು ಚಿಂತೆ ಆಗಿತ್ತು ಗೊತ್ತಾ, ಅಮ್ಮ ಕತ್ಲಾಗ್ತಾ ಬಂತು, ಆ ಅಣ್ಣ ಇನ್ನೂ ಅಲ್ಲೇ ಇದ್ದಾರೆ, ಅವ್ರು ಕತ್ಲಾದರೆ ಈಗ ಅನಿಮಲ್ಸ್ ಇದೆ ಅಂತಾರೆ, ಅವ್ರನ್ನ ಅನಿಮಲ್ಸ್ ಏನಾದರೂ ಮಾಡಿಬಿಟ್ರೆ ಅಂತಂದ್ಬಿಟ್ಟು. ಸೊ ಅವನಿಗೆ ಅಷ್ಟು ಕನ್ಸರ್ನು ಕೇರ್ ನೋಡಿ ನಂಗೆ ತುಂಬಾ ಖುಷಿ ಆಯಿತು. ಸೊ ನಾವು ಈ ಟ್ರಾವೆಲ್ ಮಾಡೋದ್ರಿಂದ ಮಕ್ಕಳಿಗೆ ಏನೇನೋ ಗೊತ್ತಾಗ್ತಾ ಇದೆ, ನಾವು ಕೂಡ ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸ್ ಮಾಡ್ತಾಯಿದ್ದೀವಿ. ಸೊ ಅದೊಂದು ತುಂಬ ಒಂದು ಖುಷಿ ವಿಷಯ. ಯಪ್ಪ ಇಲ್ಲಿ ಹೋಗೋಕ್ಕೆ ಭಯ ಆಗುತ್ತೆ, ಹಂಗಿದೆ ಇಲ್ಲಿ ರೋಡೆಲ್ಲ. ಅದಾದಮೇಲೆ ಅವರು ಒಳಗಡೆ ಹೋಗ್ಬಿಟ್ಟು ಫುಲ್ಲು ಕತ್ಲೆ, ಏನು ಅಂದರೆ ಏನೂ ಕಾಣಿಸಲ್ಲ ಅಲ್ಲಿ. ಇನ್ನು 5 ನಿಮಿಷ ಇದ್ರೂ ಕೂಡ ನಮ್ಮ ಕಣ್ಣು ದೃಷ್ಟಿಲಿ ಏನೂ ಇಂಥದ್ದಿದೆ ಅನ್ನೋದೇ ಗೊತ್ತಾಗಲ್ಲ, ಹಂಗಿದೆ ಇಲ್ಲಿ. ಒಂದು ನಿಮಿಷ ಅವರು ಫ್ಲಾಶ್ ಲೈಟು ಎಲ್ಲ ಆಫ್ ಮಾಡಿ ಅಂತಾರೆ. ನನಗೆ ಆಫ್ ಮಾಡೋಕ್ಕೆ ಧೈರ್ಯ ಇಲ್ಲ. ಮನುಷ್ಯರ ಮೇಲೆ ನಂಬಿಕೆ ಇಲ್ದೇನೋ ಅಥವಾ ಪ್ರಾಣಿಗಳ ಭಯನೋ ಗೊತ್ತಿಲ್ಲ, ಚೂರೂ ಧೈರ್ಯ ಇಲ್ಲ. ಆದರೂ ಹೆಂಗೆಂಗೋ ಮಾಡಿ ನಮ್ಮ ಮನೆಯವ್ರ ಕೈಯೆಲ್ಲ ಇಟ್ಕೊಂಡು ಫ್ಲಾಶ್ ಲೈಟ್ ಆಫ್ ಮಾಡಿದ್ದು. ಗೊತ್ತಿಲ್ಲ ಏನಂತ, ಅಷ್ಟು ಭಯ, ಏನೂ ಕಾಣಿಸಲ್ಲ. ಪಾಪ ಅವರು ತುಂಬ ಚೆನ್ನಾಗಿ ಹೇಳಿದ್ರು. ಈಗ ನಾವು ದೇವಸ್ಥಾನದ ಹತ್ರ ಹೋಗ್ತಾಯಿದ್ದೀವಿ. ಕಮಲಶಿಲೆ ದುರ್ಗಾ ಪರಮೇಶ್ವರಿ, ಅದು ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವಿ ಅಂತ. ಕೆಲವೊಂದಿಷ್ಟು ಕ್ಷೇತ್ರಗಳಿಗೆ ಹೋಗಬೇಕಂತ ತುಂಬ ದಿವಸದಿಂದ ಪೆಂಡಿಂಗ್ ಉಳ್ಕೊಂಡಿತ್ತು. ಬಟ್ ಈ ಒಂದು 15 ದಿವಸದೊಳಗೆ ಒಂದು 10 ದೇವಸ್ಥಾನಗಳನ್ನ ಹೋಗಿ ವಿಸಿಟ್ ಮಾಡಿದ್ವಿ. ಅದೊಂಥರ ಬ್ಲೆಸ್ಡ್ ಫೀಲಿಂಗು. ಸೊ ಕೊನೆಗೆ ಈ ದೇವಸ್ಥಾನಕ್ಕೆ ಬಂದಾಗ ನನಗೆ ಒಂದು ಜೀವನದ ಒಂದು ಸತ್ಯ ಏನು ಅನ್ನೋದು ಗೊತ್ತಾಗುತ್ತೆ ಎಲ್ಲರಿಗೂ. ಸೊ ಬಂದು ಒಂದ್ಸರಿ ವಿಸಿಟ್ ಮಾಡಿ. ಇದು ಬಂದ್ಬಿಟ್ಟು ದೇವಸ್ಥಾನ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.